ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ಹೇಳಿದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ ಮೊದಲಿನ 10 ವಚನಗಳನ್ನು ಧ್ಯಾನ ಮಾಡಿಕೊಂಡು ಯೇಸು ಕ್ರಿಸ್ತನು ನಿರಂತರವಾದ ಯಾಜಕನು, ಆತನು ಪರಿಪೂರ್ಣನಾದ ಯಾಜಕನು ಮತ್ತು ಆತನ ಯಾಜಕತ್ವದ ದಿನಗಳಲ್ಲಿ ಜೀವಿಸುತ್ತಿರುವ ನಾವು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 11ನೇ ವಚನದಿಂದ 28ನೇ ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಈ 7ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು ಎಂಬುದಾಗಿರುತ್ತದೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಧ್ಯಾನ ಮಾಡಿ ದೇವರ ಕೃಪೆಯನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರನ್ನೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತಾ ಇಂದಿನ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 11ರಿಂದ 28 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆಯೇ ಆಧಾರಗೊಂಡಿದೆಯಷ್ಟೇ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದವನಾಗಿರದೆ ಮೆಲ್ಕಿಜೆದೇಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು ಎಂಬುದಾಗಿ ನೋಡುತ್ತೇವೆ. ಇದನ್ನು ಮತ್ತೊಂದು ಮಾತಿನಲ್ಲಿ ಹೇಳಬೇಕಾದರೆ, ಆರೋನನ ಯಾಜಕತ್ವದ ಗುಣಲಕ್ಷಣವನ್ನು ವಿವರಿಸುವ ಸಂಗತಿಯು ಅಪೂರ್ಣವಾದದ್ದಾಗಿತ್ತು. ಅದು ಎಂದಿಗೂ ಪರಿಪೂರ್ಣತೆಯನ್ನು, ದೇವರೊಂದಿಗಿನ ಸಂಪೂರ್ಣ ಅನ್ಯೋನ್ಯತೆಯನ್ನು ತರಲಿಲ್ಲ. ಅಷ್ಟೇ ಅಲ್ಲದೆ ಅದು ದೇವರ ಮುಂದೆ ಜನರಿಗೆ ಸ್ವೀಕೃತಿಯನ್ನು, ವಿಮೋಚನೆಯನ್ನು ಕೊಡಲಿಲ್ಲ. ಅದು ತನ್ನ ಗುರಿಯನ್ನು ಎಂದಿಗೂ ಸಾಧಿಸಲಿಲ್ಲ. ಆದ್ದರಿಂದ ಪ್ರಿಯರೇ, ನಮಗೆ ಯೇಸು ಕ್ರಿಸ್ತನ ಅವಶ್ಯಕತೆ ಇರುತ್ತದೆ. ಮುಂದುವರೆದು ನಾವು 12ನೇ ವಚನವನ್ನು ಓದುವಾಗ, ಯಾಜಕತ್ವವು ಬೇರೆಯಾದರೆ ಧರ್ಮಶಾಸ್ತ್ರವೂ ಕೂಡ ಬೇರೆಯಾಗುವುದು ಅಗತ್ಯ ಎಂಬುದಾಗಿ. ನೋಡಿರಿ, ನಾವು ಮೋಶೆಯ ಧರ್ಮಶಾಸ್ತ್ರದ ಅಡಿಯಲ್ಲಿ ಇರುವವರಲ್ಲ. ಮೋಶೆಯ ಧರ್ಮಶಾಸ್ತ್ರವು ರಕ್ತಮಯ ಯಜ್ಞಗಳನ್ನು ಅರ್ಪಿಸುತ್ತಿದ್ದ ಆರೋನನ ಯಾಜಕತ್ವಕ್ಕೆ ಸಂಬಂಧಪಟ್ಟಿತ್ತು. ಹೌದು, ಮೋಶೆಯ ಧರ್ಮಶಾಸ್ತ್ರವು ಮತ್ತು ಆರೋನನ ಯಾಜಕತ್ವವು ಜೊತೆಯಾಗಿ ಹೋಗುತ್ತವೆ. ನಾವು ಮುಂದುವರಿದು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 13 ಹಾಗೂ 14ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೇಲ್ಕಂಡ ಮಾತು ಯಾವಾತನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು. ಆ ಕುಲದವರಲ್ಲಿ ಒಬ್ಬರೂ ಯಜ್ಞವೇದಿ ಬಳಿಯಲ್ಲಿ ಸೇವೆ ಮಾಡಿದ್ದಿಲ್ಲ. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆಯಷ್ಟೇ. ಆ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನಾದರೂ ಹೇಳಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಹೂದ ಕುಲದಲ್ಲಿ ಹುಟ್ಟಿ ಬಂದನು. ಆದ್ದರಿಂದ ಆತನು ಈ ಭೂಮಿಯ ಮೇಲೆ ಎಂದಿಗೂ ಯಾಜಕನಾಗುತ್ತಾ ಇರಲಿಲ್ಲ. ನೋಡಿರಿ, ಲೇವಿಯ ಕುಲವು ಯಾಜಕತ್ವದ ಕುಲವಾಗಿತ್ತು. ಯೇಸು ಕ್ರಿಸ್ತನು ಲೇವಿಯ ಕುಲದಿಂದ ಬಂದಿಲ್ಲವಾದ್ದರಿಂದ ಯಾಜಕತ್ವವನ್ನು ಬದಲಿಸಬೇಕಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ರಿಂದ 17 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಬೇರೊಬ್ಬ ಯಾಜಕನು ಶರೀರ ಧರ್ಮ ವಿಷಯವಾದ ನಿಯಮದ ಪ್ರಕಾರವಾಗಿರದೆ ಮೆಲ್ಕಿಜೆದೇಕನ ಸಾದೃಶ್ಯದಲ್ಲಿ ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು ಬರಬೇಕಾದದರಿಂದ ನಮ್ಮ ಸಿದ್ಧಾಂತ ಮತ್ತೂ ಸ್ಪಷ್ಟವಾಯಿತು. ಆತನ ವಿಷಯದಲ್ಲಿ ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನಾಗಿದ್ದೀಯೆಂದು ಹೇಳಿದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಕೀರ್ತನೆಗಳು 110ನೇ ಅಧ್ಯಾಯದಲ್ಲಿ ಬರಬೇಕಾಗಿದ್ದ ಮೆಸ್ಸಿಯನ ವಿಷಯದಲ್ಲಿ ಇರುವ ಪ್ರವಾದನೆ ಇದಾಗಿದೆ. ನೋಡಿರಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬರುವುದರ ಮೂಲಕ
ಒಬ್ಬ ಯಾಜಕನಾದನು. ಆತನಿಗೆ ಅಂತ್ಯವಿಲ್ಲದ ಜೀವಿತವೂ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರಿದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18 ಹಾಗೂ 19ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೇ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಮೋಶೆಯ ಪದ್ಧತಿಯು ತನ್ನ ವೈಖರಿಯನ್ನು ಕಳೆದುಕೊಳ್ಳುತ್ತಾ ಸವೆದು ಹೋಯಿತು. ಅದು ಮನುಷ್ಯನಿಗೆ ಬೇಕಾಗಿದ್ದ ಪರಿಪೂರ್ಣತೆಯನ್ನು ಎಂದಿಗೂ ಕೊಡಲೇ ಇಲ್ಲ. ನೋಡಿರಿ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಮೂಲಕ ದೇವರ ಬಳಿಗೆ ಬರುತ್ತೇವೆ. ಯೇಸು ಕ್ರಿಸ್ತನು ನಿರಂತರವಾದ ಹಾಗೂ ಪರಿಪೂರ್ಣನಾದ ಯಾಜಕನಾಗಿರುವನು ಎಂದು ನೋಡಿಕೊಂಡಿದ್ದೇವೆ. ಆರೋನನ ಯಾಜಕತ್ವವು ಅಗತ್ಯತೆಯನ್ನು ಪೂರೈಸಲಿಕ್ಕಾಗಲಿಲ್ಲ. ಈಗ ನಮಗೊಬ್ಬ ಪರಿಪೂರ್ಣನಾದ ಯಾಜಕನಿದ್ದಾನೆ. ಆತನೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಆತನು ನಮಗೆ ರಕ್ಷಣೆಯನ್ನು ಒದಗಿಸಿರುವನು. ನೋಡಿರಿ, ದೇವರು ನಮ್ಮನ್ನು ಆದಾಮನಿಂದ ತೆಗೆದು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅಪೋಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವು ಹೀಗೆ ಹೇಳುತ್ತದೆ: ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಇನ್ನೆಂದಿಗೂ ಆದಾಮನಿಗೆ ಜೋಡಣೆಯಾಗಿರುವುದಿಲ್ಲ. ಅದರ ಬದಲಾಗಿ ನಾವು ಯೇಸು ಕ್ರಿಸ್ತನಿಗೆ ಜೋಡಣೆಯಾಗಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 20 ಹಾಗೂ 21ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಲೇವಿಯರು ಆಣೆಯಿಲ್ಲದೆ ಯಾಜಕರಾದರು. ಆತನಾದರೋ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟನು. ದೇವರು ಆತನಿಗೆ, ನೀನು ಸದಾಕಾಲವೂ ಯಾಜಕನಾಗಿದ್ದಿ ಎಂದು ಕರ್ತನೆಂಬ ನಾನು ಆಣೆಯಿಟ್ಟು ನುಡಿದೆನು. ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಹೇಳಿದೆನಲ್ಲ ಎಂಬುದಾಗಿ ನೋಡುತ್ತೇವೆ. 110ನೇ ಕೀರ್ತನೆಯು ಮೆಸ್ಸಿಯನೂ ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನು ಮೆಲ್ಕಿಜೇದೇಕನ ತರಹದ ಯಾಜಕನು ಎಂಬ ನಿಜಾಂಶದ ಮೇಲೆ ಪ್ರವಾದನೆಯಾಗಿರುತ್ತದೆ. ಕೀರ್ತನೆಗಳು 110ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ಸದಾಕಾಲವೂ ಯಾಜಕನಾಗಿದ್ದಿ ಎಂದು ಕರ್ತನೆಂಬ ನಾನು ಆಣೆಯಿಟ್ಟು ನುಡಿದೆನು. ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಹೇಳಿದೆನಲ್ಲ ಎಂಬುದಾಗಿ. ನೋಡಿರಿ ಪ್ರಿಯರೇ, ಯೇಸು ಕ್ರಿಸ್ತನ ಯಾಜಕತ್ವವನ್ನು ಶ್ರೇಷ್ಠವಾದದ್ದನ್ನಾಗಿ ಮಾಡುವ ಒಂದು ಸಂಗತಿ ಯಾವುದೆಂದರೆ, ಅದು ದೇವರ ವಾಕ್ಯದ ಮೇಲೆ ಆಧಾರವಾಗಿರುವುದಷ್ಟೇ ಅಲ್ಲ, ಅದು ದೇವರ ಆಣೆಯ ಮೇಲೆಯೂ ಸಹ ಆಧಾರವಾಗಿದೆ ಎಂಬ ಸರಳವಾದ ವಾಸ್ತವಿಕತೆಯಾಗಿದೆ. ಲೇವಿಯ ಕುಲದವರು ನಿರ್ದಿಷ್ಟವಾದ ಕಾರ್ಯಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದರು ಮತ್ತು ಅವರ ವಿಷಯದಲ್ಲಿ ಯಾವ ಆಣೆ ಇಡಲ್ಪಟ್ಟಿರಲಿಲ್ಲ ಎಂಬುದಾಗಿ ಹಳೆಯ ಒಡಂಬಡಿಕೆಯು ನಮಗೆ ಸ್ಪಷ್ಟಪಡಿಸುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ, ಏಸು ಆಣೆಯೊಡನೆಯೇ ಯಾಜಕನಾದದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಯೇಸು ಕ್ರಿಸ್ತನಲ್ಲಿ ನಮಗೆ ಉತ್ತಮವಾದ ಯಾಜಕತ್ವವಿರುವುದಷ್ಟೇ ಅಲ್ಲ, ಆತನಲ್ಲಿ ನಮಗೆ ಉತ್ತಮವಾದ ಒಡಂಬಡಿಕೆಯೂ ಸಹ ಇರುತ್ತದೆ. ಯೇಸು ಕ್ರಿಸ್ತನೇ ನಮ್ಮ ಮಹಾಯಾಜಕನಾಗಿದ್ದಾನೆ. ಆತನು ಶ್ರೇಷ್ಠವಾದ ಮಂದಿರದಲ್ಲಿ ಉತ್ತಮವಾದ ವಾಗ್ದಾನಗಳ ಮೇಲೆ ಕಟ್ಟಲ್ಪಟ್ಟಿರುವ ಉತ್ತಮವಾದ ಒಡಂಬಡಿಕೆಯೊಂದಿಗೆ ತನ್ನ ಸೇವೆಯನ್ನು ಸಲ್ಲಿಸುತ್ತಿರುವನು. ಈ ವಿಷಯವನ್ನು ನಾವು 8ರಿಂದ 10 ಅಧ್ಯಾಯಗಳಲ್ಲಿ ವಿವರವಾಗಿ ಧ್ಯಾನಿಸಲಿಕ್ಕಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಾಜಕತ್ವವು ಪ್ರತಿಯೊಂದು ವಿಭಾಗದಲ್ಲಿಯೂ ಶ್ರೇಷ್ಠವಾದದ್ದಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು ಎಂಬುದಾಗಿ. ಪ್ರಿಯರೇ, ಇದನ್ನು ಬೇರೆ ರೀತಿಯಲ್ಲಿ ಹೇಳಬೇಕಾದರೆ ಆರೋನನ ಯಾಜಕತ್ವವು ಮರಣದೊಂದಿಗೆ ಅಂತ್ಯಗೊಳ್ಳುತ್ತಿತ್ತು. ಮೋಶೆಯು ಮರಣವನ್ನು ಹೊಂದಿದಂತೆ ಆರೋನನು ಸಹ ಮರಣವನ್ನು ಹೊಂದಿದನು. ಮತ್ತು ಆರೋನನ ಮರಣವು ಒಂದು ವೇಳೆ ಶ್ರೇಷ್ಠವಾದದ್ದಾಗಿಲ್ಲದಿದ್ದರೂ
ಅದು ಮೋಶೆಯ ಮರಣದಂತೆ ಇಸ್ರಾಯೇಲರಿಗೆ ದೊಡ್ಡ ನಷ್ಟವಾಗಿತ್ತು. ಆರೋನನ ಮರಣದಲ್ಲಿ ಇಸ್ರಾಯೇಲರು ತಮ್ಮೊಂದಿಗೆ ಅರಣ್ಯದುದ್ದಕ್ಕೂ ನಡೆದಿದ್ದ, ತಮ್ಮನ್ನು ಅರಿತಿದ್ದ ಹಾಗೂ ತಮ್ಮನ್ನು ಅಪಾರ್ಥ ಮಾಡಿಕೊಂಡಿದ್ದ ಒಬ್ಬ ಮಹಾಯಾಜಕನನ್ನು ಕಳಕೊಂಡರು. ಈಗ ಅವರಿಗೆ ಒಬ್ಬ ನೂತನ ಮಹಾಯಾಜಕನ ಅವಶ್ಯಕತೆ ಇತ್ತು. ಆದರೆ ನಮಗಾದರೋ ಈ ರೀತಿಯಾದ ಬದಲಾಗುವ ಯಾಜಕತ್ವವಿರುವುದಿಲ್ಲ. ಯೇಸು ಕ್ರಿಸ್ತನು ಸದಾ ಜೀವಿಸುವಾತನಾಗಿ ನಮಗೋಸ್ಕರ ಪ್ರಾರ್ಥಿಸುವಾತನಾಗಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನದಲ್ಲಿ ಮುಂದುವರೆದು 24ನೇ ವಚನವನ್ನು ಓದಿಕೊಳ್ಳೋಣ. ಆತನಾದರೋ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಒಂದೇ ಒಂದು ಸಾರಿ ಸತ್ತನು ಮತ್ತು ಮತ್ತೊಂದಾವರ್ತಿ ಆತನು ಸಾಯುವುದಿಲ್ಲ. ಆತನು ಇನ್ನು ಮುಂದೆ ಸದಾಕಾಲವೂ ಜೀವಿತನಾಗಿ ನಮಗಾಗಿ ಎಲ್ಲ ಸಮಯಗಳಲ್ಲಿಯೂ ಇರುವಾತನಾಗಿರುತ್ತಾನೆ. ಇದು ಎಷ್ಟು ಅದ್ಭುತಕರವಾಗಿದೆಯಲ್ಲವೇ? ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆದ ಕಾರಣ ಎಂಬುದಾಗಿ ಹೇಳುವಂಥದ್ದು ಮತ್ತೆ ನಮ್ಮ ಮುಂದಿರುವ ಒಂದು ತಿರುಗಣೆಯಾಗಿದೆ. ಈ ಪದದ ಮೇಲೆ ಹಿಂದೆ ಹೇಳಿರುವಂಥದ್ದು ಹಾಗೂ ಮುಂದೆ ಹೇಳಲಿಕ್ಕಿರುವಂಥದ್ದು ಆಧಾರಗೊಂಡಿರುತ್ತದೆ. ಮುಂದಿನ ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ನೋಡಿರಿ ಪ್ರಿಯರೇ, ಆತನು ನಮ್ಮನ್ನು ರಕ್ಷಿಸುತ್ತಲೇ ಇರಲು ಶಕ್ತನಾಗಿದ್ದಾನೆ. ಸಂಪೂರ್ಣವಾಗಿ ಎಂಬುದಾಗಿ ಹೇಳುವಾಗ ಅದರ ಅರ್ಥವು ಎಲ್ಲ ಮಾರ್ಗದುದ್ದಕ್ಕೂ ಎಂದಾಗುತ್ತದೆ. ಹೌದು, ಆತನು ನಮ್ಮನ್ನು ಸಂಪೂರ್ಣವಾಗಿ ಹಾಗೂ ಪರಿಪೂರ್ಣವಾಗಿ ರಕ್ಷಿಸಲು ಶಕ್ತನಾಗಿದ್ದಾನೆ. ಆತನು ಒಳ್ಳೆಯ ಕುರುಬನಾಗಿ ಒಂದು ಕುರಿಯನ್ನಾದರೂ ಕಳೆದುಕೊಳ್ಳುವುದಿಲ್ಲ. ನಾವು ಕೆಲವು ಸಾರಿ ಕಳೆದುಕೊಂಡಂಥ ಅನಿಸಿಕೆಯನ್ನು ಅನುಭವಿಸಬಹುದು. ಆದರೆ ಜೀವದಿಂದಿರುವ ನಮ್ಮ ಯಾಜಕನು ನಮ್ಮನ್ನು ಯಾವಾಗಲೂ ಗಮನಿಸುತ್ತಾ ಇರುವನು. ಆತನಿಗೆ ಸ್ತೋತ್ರವಾಗಲಿ. ನಾವು ವಾಕ್ಯ ಭಾಗದಲ್ಲಿ ಮುಂದುವರೆದು ಗಮನಿಸುವಾಗ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಆತನು ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸುವಾತನಾಗಿದ್ದಾನೆ. ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದುತ್ತೇವೆ. ನೋಡಿರಿ, ಮಾನವರಾದ ನಾವು ಅನೇಕ ಸಾರಿ ತಪ್ಪು ಮಾಡುವವರಾಗಿರುತ್ತೇವೆ. ಅದಕ್ಕಾಗಿಯೇ ಯೋಹಾನನು ತನ್ನ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಎಂಬುದಾಗಿ ಹೇಳಿರುವನು. ಪ್ರಿಯರೇ, ಈ ಸಹಾಯಕನಿಗೆ ಗ್ರೀಕ್ ಭಾಷೆಯಲ್ಲಿ ಪ್ಯಾರಾಕ್ಲೀಟ್ ಎಂಬ ಪದವನ್ನು ಉಪಯೋಗಿಸಲಾಗುತ್ತದೆ. ಅಂದರೆ ಅದರ ಅರ್ಥವು ಪ್ರತಿಪಾದಕ ಎಂಬುದಾಗಿ. ಆತನೇ ನೀತಿವಂತನಾದ ಯೇಸು ಕ್ರಿಸ್ತನು. ಆತನು ಮಾಡುವಂಥದ್ದೆಲ್ಲವೂ ಸರಿಯಾಗಿರುತ್ತದೆ ಮತ್ತು ನೀತಿಯಿಂದ ಕೂಡಿರುತ್ತದೆ. ಆತನ ಜೀವದಿಂದ ನಮಗೆ ರಕ್ಷಣೆಯಾಗಿರುವುದು. ಪ್ರಿಯರೇ, ಈ 25ನೇ ವಚನದ ಕೊನೆಯ ಭಾಗದಲ್ಲಿ ಯಾವಾಗಲೂ ಬದುಕುವನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹೌದು, ಯೇಸು ಕ್ರಿಸ್ತನು ಸತ್ತು ಹೋಗಲಿಲ್ಲ, ಆದರೆ ತಾನು ಜೀವಿತನಾಗಿ ಎದ್ದು ಬಂದು ಇಂದು ಜೀವಿಸುವಾತನಾಗಿದ್ದಾನೆ. ಈ ಕ್ಷಣದಲ್ಲಿಯೂ ಆತನು ಜೀವಿಸುತ್ತಾ ಇದ್ದಾನೆ. ನಾವು ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನದ ಮೇಲೆ ಪ್ರಾಧಾನ್ಯತೆಯನ್ನು ಕೊಡುತ್ತೇವೆ. ಆದರೆ ನಾವು ಅದಕ್ಕಿಂತಲೂ ಇನ್ನಷ್ಟು ಮುಂದಕ್ಕೆ ಹೋಗಬೇಕಾಗಿರುತ್ತದೆ. ನಾವು ಜೀವಿಸುತ್ತಿರುವ ಯೇಸು ಕ್ರಿಸ್ತನ ಕುರಿತು ವ್ಯವಹರಿಸಬೇಕಾಗಿರುತ್ತದೆ. ಇಂದು ನಾವು ಆತನನ್ನು ಶರೀರ ಭಾವದಿಂದ ತಿಳಿದುಕೊಂಡಿರುವುದಿಲ್ಲ. ನಾವು ತಿಳಿದುಕೊಂಡಿರುವುದು ದೇವರ ಬಲಗಡೆಯಲ್ಲಿರುವ ಶ್ರೇಷ್ಠ ಮಹಾಯಾಜಕನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ. ನೋಡಿರಿ, ಆತನು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಸತ್ತನು. ಆದರೆ ನಾವು ರಕ್ಷಿಸಲ್ಪಟ್ಟವರಾಗಿಯೇ ಉಳಿದುಕೊಳ್ಳಲು ಆತನು ಪರಲೋಕದಲ್ಲಿ ಜೀವಿಸುತ್ತಾ ಇದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ.
ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನೂ ಆಗಿರುವನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನು, ಅಂದರೆ ಅದು ದೇವರಿಗೆ ಸಂಬಂಧಿಸಿದ್ದಾಗಿದೆ. ಆತನು ನಿರ್ದೋಷಿಯು, ಅಂದರೆ ಆತನು ದ್ವೇಷವನ್ನು ಸಾಧಿಸುವುದಿಲ್ಲ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಆತನು ನಿಷ್ಕಪಟಿಯಾಗಿದ್ದಾನೆ. ಆತನು ನಮ್ಮನ್ನು ಪಾಪದಿಂದ ಬಿಡಿಸುವಾಗ ಒಬ್ಬ ಜಾಣ ವಕೀಲನಂತೆ ಉಪಾಯದಿಂದ ಬಿಡಿಸುವುದಿಲ್ಲ. ಆತನು ನಮ್ಮ ಪಾಪದ ದಂಡನೆಯ ಕ್ರಯವನ್ನು ಸಂಪೂರ್ಣವಾಗಿ ಕಟ್ಟಿ ನಮ್ಮನ್ನು ಬಿಡಿಸಿದ್ದಾನೆ. ಆತನು ನಿಷ್ಕಳಂಕನು, ಅಂದರೆ ಆತನು ನೈತಿಕ ಅಶುದ್ಧತೆಯಿಂದ ದೂರವಿದ್ದಾನೆ. ಇದು ಅನೈತಿಕತೆಯಿಂದ ತುಂಬಿರುವ ಲೋಕಕ್ಕೆ ದೇವರ ಉತ್ತರವಾಗಿದೆ. ಯೇಸು ಕ್ರಿಸ್ತನು ನೈತಿಕ ಅಶುದ್ಧತೆಯಿಂದ ತನ್ನನ್ನು ದೂರವಿರಿಸಿಕೊಂಡಿದ್ದಾನೆಂದು ಸತ್ಯವೇದವು ತಿಳಿಸುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಮುಂದೆ ನಾವು ಇದೇ ವಾಕ್ಯ ಭಾಗದಲ್ಲಿ ಆತನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನೂ ಆಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ಆತನು ನಮ್ಮ ಹಾಗೆ ಇದ್ದರೂ ನಮ್ಮಂತೆ ಇರುವುದಿಲ್ಲ. ಆತನು ಪಾಪಿಗಳ ಜೊತೆಯಲ್ಲಿ ಇದ್ದರೂ ಅವರಂತೆ ಆಗಲಿಲ್ಲ. ಆತನು ಪಾಪಿಗಳೊಂದಿಗೆ ಸೇರಿರುವುದರಿಂದ ಆತನ ವೈರಿಗಳು ಆತನನ್ನು ದೂಷಿಸಿದರು. ಆದರೆ ಆತನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನೂ ಆಗಿದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 27ನೇ ವಚನವನ್ನು ಓದಿಕೊಳ್ಳೋಣ. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಯಾವ ಪಾಪವನ್ನು ಮಾಡದೇ ಇದ್ದ ಕಾರಣ ಯಾವ ಯಜ್ಞವನ್ನು ಅರ್ಪಿಸುವ ಅವಶ್ಯಕತೆ ಇರಲಿಲ್ಲ. ಆತನು ಒಂದೇ ಒಂದು ಸಾರಿ ನಮ್ಮ ಪಾಪಗಳಿಗಾಗಿ ಸತ್ತಿರುವುದರಿಂದ ಪುನಃ ಸಾಯಬೇಕಾದ ಅವಶ್ಯಕತೆ ಇರುವುದಿಲ್ಲ. ನೋಡಿರಿ, ಹಳೆಯ ಒಡಂಬಡಿಕೆಯಲ್ಲಿನ ಸತತವಾದ ಯಜ್ಞಾರ್ಪಣೆಯು ಬರಬರುತ್ತಾ ಹಳೆಯದಾಗುತ್ತಾ ಹಾಗೂ ಆಯಾಸವನ್ನುಂಟು ಮಾಡುವಂಥದ್ದಾಗುತ್ತಾ ಬರುತ್ತಿತ್ತು. ಯಾಜಕರು ಅನೇಕ ಬಾರಿ ಯಜ್ಞಪೀಠದ ಬಳಿಗೆ ಹೋಗುತ್ತಾ ಬರುತ್ತಾ ಯಜ್ಞಗಳನ್ನು ಅರ್ಪಿಸಿದ ಮೇಲೆ ತಮ್ಮ ಕೈಕಾಲುಗಳನ್ನು ತೊಳೆಯುತ್ತಾ ಬಹು ಆಯಾಸಗೊಂಡಿರುತ್ತಿದ್ದರೋ ಏನೋ. ಆರೋನನು ಸಹ ಯಾಜಕರು ಮಾತಾಡುತ್ತಿದ್ದದ್ದನ್ನು ಕೇಳಿ ಒಂದು ವೇಳೆ ಹೀಗೆ ಹೇಳಿದ್ದಿರಬಹುದು, ಏನೆಂದರೆ, ಹೌದು, ಈ ಯಜ್ಞಾರ್ಪಣೆಯು ಆಯಾಸವನ್ನು ಉಂಟು ಮಾಡುವಂಥದ್ದಾಗಿದೆ, ನಿಜ. ಆದರೆ ದೇವರು ಹೇಳುತ್ತಿರುವುದೇನೆಂದರೆ, ಪಾಪವು ಬಹು ಭಯಂಕರವಾದದ್ದಾಗಿದೆ ಮತ್ತು ಅದರ ಪ್ರಾಯಶ್ಚಿತ್ತಕ್ಕೆ ರಕ್ತವನ್ನು ಸುರಿಸಲೇಬೇಕು. ಆದರೆ ಒಂದು ದಿನ ಆತನು ಒಬ್ಬನನ್ನು ಕಳುಹಿಸಲಿದ್ದಾನೆ. ಆತನು ನಮ್ಮೆಲ್ಲರ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ಸಾಯಲಿದ್ದಾನೆ. ಅದರ ನಂತರ ಇನ್ನೆಂದಿಗೂ ರಕ್ತವನ್ನು ಸುರಿಸುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಆತನೇ ನಮ್ಮ ಪಾಪಗಳ ದಂಡನೆಯ ಕ್ರಯವನ್ನು ಕಟ್ಟಿ ಮುಗಿಸಿರುತ್ತಾನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ಕೊನೆಯದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವಸಂಪೂರ್ಣವಾಗಿರುವ ಮಗನನ್ನೇ ನೇಮಿಸುತ್ತದೆ ಎಂಬುದಾಗಿ. ಹಳೆಯ ಒಡಂಬಡಿಕೆಯ ಮಹಾಯಾಜಕನು ತನಗೋಸ್ಕರ ಯಜ್ಞವನ್ನು ಅರ್ಪಿಸಬೇಕಾಗಿತ್ತು. ಆದರೆ ಯೇಸುಕ್ರಿಸ್ತನಾದರೋ ಹಾಗೆ ಮಾಡಲಿಲ್ಲ. ನೋಡಿರಿ, ನಾವು ಸ್ಪರ್ಶಿಸಬಲ್ಲ ಹಾಗೂ ತಲುಪಬಲ್ಲ ಒಬ್ಬ ಶ್ರೇಷ್ಠ ಮಹಾಯಾಜಕನು ನಮಗಿದ್ದಾನೆ. ಆತನೇ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು. ಹೌದು ಪ್ರಿಯರೇ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುಕ್ರಿಸ್ತನೆಂಬ ಶ್ರೇಷ್ಠ ಮಹಾಯಾಜಕನು ನಮಗೆ ಇರುವುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ
ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಬರೋಣ. ಆತನು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ನಮಗೆ ಸಹಾಯ ಮಾಡಲು ಸದಾ ಸಿದ್ಧನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ನಮ್ಮನ್ನು ನಾವು ಆತನ ಕೃಪೆಯುಳ್ಳ ಹಸ್ತಕ್ಕೆ ಸಮರ್ಪಿಸಿಕೊಳ್ಳೋಣ ಮತ್ತು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಪಾಪ ಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಆತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಾಗಾಗುವಂತೆ ತಂದೆಯಾದ ದೇವರು ತನ್ನಾತ್ಮನ ಮೂಲಕ ನಮ್ಮೆಲ್ಲರನ್ನೂ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಪ್ರಿಯರೇ, ಇಲ್ಲಿವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯದ 11ನೇ ವಚನದಿಂದ 28ನೇ ವಚನಗಳನ್ನು ಧ್ಯಾನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನು ತನ್ನ ವ್ಯಕ್ತಿತ್ವದಲ್ಲಿ ನಿರಂತರವಾದ ಹಾಗೂ ಪರಿಪೂರ್ಣನಾದ ಯಾಜಕನು ಮತ್ತು ಆತನು ಪರಿಶುದ್ಧನೂ ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶಮಂಡಲಗಳಿಗಿಂತ ಉನ್ನತ ಸ್ಥಾನದಲ್ಲಿರುವವನು ಎಂಬುದನ್ನು ತಿಳಿದುಕೊಂಡಿರುತ್ತೇವೆ. ಯೇಸು ಕ್ರಿಸ್ತನು ಆರೋನ್ಗಿಂತಲೂ ಶ್ರೇಷ್ಠನಾದ ಮಹಾಯಾಜಕನಾಗಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ದಯಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧತೆಯೊಂದಿಗೆ ವೀಕ್ಷಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಮ್ಮ ಜೀವಿತದಲ್ಲಿ ನಿನ್ನ ನಡೆಸುವಿಕೆಗಾಗಿ ನಿನಗೆ ಸ್ತೋತ್ರ. ಈ ಕೃಪಾ ಗಳಿಗೆಯಲ್ಲಿ ಕೂಡ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ಹೆಚ್ಚಾಗಿ ತಿಳಿದುಕೊಂಡು ನಿನ್ನ ಪ್ರೀತಿಯಿಂದ ತುಂಬಿದವರಾಗಿ ನಿನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡು. ಸ್ವಾಮಿ, ಯಾರ್ಯಾರು ಸಮಸ್ಯೆಗಳಲ್ಲಿ, ಕಣ್ಣೀರಿನಲ್ಲಿ, ದುಃಖದಲ್ಲಿ, ರೋಗದಲ್ಲಿ ಇದ್ದಾರೋ ಅಂಥ ಒಂದೊಂದು ಪ್ರಾಣಗಳನ್ನು ಕರುಣಿಸು. ಅವರ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಅವರನ್ನು ಆಧರಿಸಿ ಬಲಪಡಿಸು. ಪ್ರತಿಯೊಬ್ಬರೂ ನಿನ್ನನ್ನು ತಿಳಿದುಕೊಂಡು ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡು. ಇಡೀ ಭೂಲೋಕದಲ್ಲಿ ನಿನ್ನ ಸಮಾಧಾನವನ್ನು ನೆಲೆಗೊಳಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ಕಾರ್ಯಕ್ರಮವು ನಿಮಗೆ ಇಷ್ಟವಾಗಿದೆಯಲ್ಲವೇ? ಹಾಗಾದರೆ ಈಗಲೇ ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸುವಿರಾ? ನೀವು ಹಾಗೆ ಮಾಡುವುದಕ್ಕಾಗಿ ಹೃದಯಪೂರ್ವಕವಾದ ವಂದನೆಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ತಿರುಗಿ ಭೇಟಿಯಾಗೋಣ. ಅಲ್ಲಿವರೆಗೆ ದೇವರ ಆಶೀರ್ವಾದವು ನಿಮ್ಮೆಲ್ಲರೊಂದಿಗೆ ಇರಲಿ.